ಎಲ್ಲರಿಗೂ ಪ್ರೈಸ್ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆ ಚೆಲ್ಲಿಸುವಂತಳಾಗಿದ್ದೀನಿ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿದೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಕೀರ್ತನೆಗಳು 119ನೇ ಅಧ್ಯಾಯ 50ನೇ ವಚನ. ಸಂಕಟ ಪಡುತ್ತಿರುವಾಗ ನೀನು ನನ್ನನ್ನು ಸಂತೈಸಿದೆ, ನಿನ್ನ ನುಡಿಗಳು ನನ್ನನ್ನು ಉಜ್ಜೀವಗೊಳಿಸಲಿ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಮ ಜೊತೆಯಾಗಿ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರಾಗಿರು ಪ್ರಿಯರೇ. ಸಂಕಟ ಪಡುತ್ತಿರುವಾಗ ನೀನು ನನ್ನನ್ನು ಸಂತೈಸುವೆ, ನಿನ್ನ ನುಡಿಗಳು ನನ್ನನ್ನು ಉಜ್ಜೀವಗೊಳಿಸಲಿ. ಇಲ್ಲಿ ದಾವೀದ ಮಹಾರಾಜ ಭಕ್ತನು ಹೇಳ್ತಿದ್ದಾನೆ, ತಂದೆ ದೇವರೇ, ನಾನು ಸಂಕಟ ಪಡುತ್ತಿರುವಾಗ ನೀನು ನನ್ನನ್ನು ಸಂತೈಸಿ ತಂದಿ. ನನಗೆ ಅನೇಕ ಸಂಕಟಗಳು, ಅನೇಕ ಸಮಸ್ಯೆಗಳು, ಅನೇಕ ಶತ್ರುಗಳು, ವಿರೋಧಿಗಳು ನನ್ನನ್ನು ಹಿಂಸಿಸುವಂತ ಸಮಯದಲ್ಲಿ ನಾನು ಬಹಳವಾಗಿ ಸಂಕಟ ಪಡುತ್ತಿರುವಾಗ ತಂದೆ ದೇವರೇ, ನೀನು ನನ್ನ ಸಂತೈಸಿ ತಂದಿ. ನನ್ನ ಸಂಕಟದಿಂದ ಬಿಡಿಸಿದಂತ ದೇವ್ರು ನೀನಾಗಿದೆ ತಂದಿ. ನನ್ನ ಪ್ರೀತಿ ತೋರಿಸಿದಂತ ದೇವ್ರು ನೀವಾಗಿರಪ್ಪ ಅಂತ ಹೇಳಿ ಆತ್ಮ ರೀತಿಯಾಗಿ ದಾವೀದ ಭಕ್ತನು ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದಾನೆ ಪ್ರಿಯರೇ. ನೀವು ನಮ್ಮ ಕುಟುಂಬದಲ್ಲಿ ಬಹಳ ದಿವಸದಿಂದ ನಮಗೆ ಸಂಕಟದಲ್ಲಿ ನಾವು ಬಿದ್ದಂತ ನಮ್ಮ ಜೀವಿತವನ್ನು ಈ ಮುಂಜಾನೆ ಸಮಯದಲ್ಲಿ ತಂದೆ ದೇವರಿಗೆ ನೀವು ವಾಗ್ದಾನ ಮಾಡ್ತಾ ತಂದಿ. ನಮಗೆ ನಿನ್ನ ವಾಗ್ದಾನ ಜ್ಞಾಪಕ ಮಾಡಿಕೋ ತಂದಿ. ನಾವು ಸಂಕಟದಲ್ಲಿರುವಾಗ ನೀನು ನಮ್ಮನ್ನು ಸಂತೈಸುವಂತ ದೇವರು ನೀವಾಗಿರಪ್ಪ ಅಂತೇಳಿ ನೀವು ನಂಬಿಕೆ ವಿಶ್ವಾಸ ಇಟ್ಟು ನಾವು ಮುಂಜಾನೆ ವಾಗ್ದಾನ ನಾವು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಂತರಾಗಿರು ಪ್ರಿಯರೇ. ಇಷ್ಟು ದಿನಮಾನಗಳಲ್ಲಿ ನೀವು ಅನೇಕ ಸಂಕಟದಲ್ಲಿ ಬಿದ್ದು ಅನೇಕ ಸಮಸ್ಯೆಗಳು ಎದುರಾಗುವಂತ ಸಮಯದಲ್ಲಿ ಅನೇಕ ಶತ್ರುಗಳು, ವೈರಿಗಳು ನಿಮ್ಮನ್ನು ಹಿಂಸಿಸಿರ್ಬೋದು. ಆದ್ರೆ ವಾಗ್ದಾನ ಮಾಡ್ತಿದ್ದಾರೆ, ದೇವರು ನಮ್ಮನ್ನು ಸಂತೈಸುವಂತ ದೇವರು, ಅನೇಕ ಸಮಸ್ಯೆಗಳಿಂದ ನಮ್ಮನ್ನು ಬಿಡುಗಡೆ ಕೊಡುವಂತ ದೇವರು ನಜರೇತಿನ ಯೇಸು ಕ್ರಿಸ್ತ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಬಹಳವನ್ನು ಪ್ರೀತಿ ಮಾಡಿ ನಮ್ಮನ್ನು ಆತನ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಸಂತೈಸುವಂತ ದೇವರು ಆತನಾಗಿದ್ರೆ ಪ್ರಿಯರೇ. ನಿನ್ನ ನುಡಿಗಳು ನನ್ನನ್ನು ಚೈತನ್ಯಗೊಳಿಸಲಿ. ತಂದೆ ದೇವರೇ, ನಿನ್ನ ವಾಕ್ಯದ ನುಡಿಗಳು ನನ್ನನ್ನು ಚೈತನ್ಯಗೊಳಿಸಲಿ. ತಂದೆ ದೇವರೇ, ಒಂದು ನುಡಿಗಳು, ಒಂದೊಂದು ಪ್ರಾರ್ಥನೆ, ಒಂದೊಂದು ನುಡಿಗಳು ನಿನ್ನ ಪರಿಶುದ್ಧವಾದ ವಾಕ್ಯಗಳ ಮೂಲಕವಾಗಿ ನನ್ನ ಚೈತನ್ಯಗೊಳಿಸಲಿ ಪ್ರಭಾ, ನನ್ನ ಉಜ್ಜೀವಗೊಳಿಸಲಿ, ನನ್ನ ಕುಟುಂಬದಲ್ಲಿ ಆನಂದ ಪಡುವಂತೆ ನೀನು ಮಾಡು ತಂದಿ ಅಂತ ಹೇಳಿ ನೀವು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವೆ ಪ್ರಿಯರೇ. ಈ ಮುಂಜಾನೆ ಸಮಯ ವಾಗ್ದಾನ ದೇವರು ನಿಮ್ಮ ಕುಟುಂಬದಲ್ಲಿ ಆತನು ಆಶೀರ್ವದಿಸಿ ಬಲಪಡಿಸಲಿ ಪ್ರಿಯರೇ. ನೀವು ದಾವೀದ ಭಕ್ತನ ಹಾಗೆ ತಂದೆ ದೇವರೇ, ನಾವು ಸಂಕಟದಲ್ಲಿದೆ ತಂದಿ, ನಮ್ಮನ್ನು ಸಂತೈಸಪ್ಪ. ನಿನ್ನ ನುಡಿಗಳು ನಮ್ಮನ್ನು ಚೇತನಗೊಳಿಸಲಿ ತಂದಿ. ನಿನ್ನ ನುಡಿಗಳು ನಮ್ಮನ್ನು ಆಶೀರ್ವಾದಕರದಿಂದ ನಮ್ಮನ್ನು ಜೀವಿಸಲಪ್ಪ ಅಂತೇಳಿ ನಾವು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಂತರಾಗಿರು ಪ್ರಿಯರೇ. ಈ ಮುಂಜಾನೆ ಸಮಯ ನೀವೆಷ್ಟು ಜನರು ಈ ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಧೈರ್ಯ ತಂದ್ಕೊಡ್ರಿ. ತಂದೆ ದೇವರು ನಮ್ಮನ್ನು ಎಲ್ಲಾ ರೀತಿ ಸಂಕಟ ದಿನಗಳೆಲ್ಲ ತೆಗೆದು ಆತ ನಮ್ಮ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಸಂತೈಸಿ ನಮ್ಮ ನಡೆಸುವಂತ ದೇವರು ಆತನು. ನಮ್ಮ ಎಲ್ಲಾ ರೀತಿಯಾಗಿ ಆತನ ನುಡಿಗಳ ಮೂಲಕವಾಗಿ ನಮ್ಮನ್ನು ಉಜ್ಜೀವಗೊಳಿಸಿ ನಮ್ಮ ಚೈತನ್ಯಗೊಳಿಸುವಂತ ದೇವರು ಆತನೆಂಬುದಾಗಿ ಈ ವಾಗ್ದಾನ ನೀವು ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಳ್ಳುವಾಗ ಈ ಮುಂಜಾನೆ ಸಮಲಿ ಈ ವಾಗ್ದಾನ ದೇವರು ನಿಮ್ಮ ಕುಟುಂಬದಲ್ಲಿ ಆತನು ಆಶ್ವಾಸಿ ಬಲಪಡಿಸಲಿ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಎಸ್ಸಯ್ಯ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಅವರ ಕುಟುಂಬದಲ್ಲಿ ವಾಗ್ದಾನ ಆಶ್ರಯಿಸು ಬಲಪಡಿಸಿರಿ ಪ್ರಭಾ. ಮತ್ತು ಎಷ್ಟು ಜನರು ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವ್ರ ಆರೋಗ್ಯಕ್ಕಾಗಿ ಅವ್ರ ಕಮೆಂಟ್ಗಳು ಹಾಕಿದಾರೆ ತಂದೆ. ಅವರಿಗೆ ಆರೋಗ್ಯವನ್ನು ಕೊಟ್ಟು ದಯಪಾಲಿಸಿಕೊಟ್ಟು ತಂದಿ. ಅವ್ರ ಕುಟುಂಬ ಸಮಸ್ಯೆಯಿಂದ ಕಮೆಂಟ್ ಹಾಕಿದಾರೆ ತಂದಿ. ಕುಟುಂಬ ಸಮಸ್ಯೆಯಿಂದ ಬಿಡುಗಡೆ ಕೊಟ್ಟು ಅವ್ರಿಗೆ ಎಲ್ಲಾ ರೀತಿಗೆ ಸಹಾಯ ಮಾಡ್ರಿ ತಂದಿ. ಮತ್ತು ಎಷ್ಟು ಜನರು ಸಂಕಟದಲ್ಲಿದ್ದು ಅವ್ರಿಗೆ ಅನೇಕ ವಿರೋಧಿಗಳು, ಅನೇಕ ಶತ್ರುಗಳು ಇದ್ದಂತ ಸಮಯದಲ್ಲಿ ಬಹಳ ರೀತಿಯಾಗಿ ದುಃಖಿಸುವಂತ ಸಮಯದಲ್ಲಿ ತಂದಿ ನೀವು ವಾಗ್ದಾನ ಮಾಡ್ರಿ ತಂದಿ. ನೀವು ಸಂಕಟದಲ್ಲಿ ಇರುವಾಗ ನಾನು ನಿಮ್ಮನ್ನು ಸಂತೈಸಿದರೆ ನನ್ನ ನುಡಿಗಳು ನಿಮ್ಮನ್ನು ಚೇತನಗೊಳಿಸುವುದು ಎಂಬುದಾಗಿ ನೀವು ವಾಗ್ದಾನ ಮಾಡ್ರಿ ತಂದಿ. ಈ ವಾಗ್ದಾನ ಅವರ ಒಂದೊಂದು ಕುಟುಂಬದಲ್ಲಿ ತಂದಿ ಎಲ್ಲಾ ರೀತಿಯಾಗಿ ಧೈರ್ಯಪಡಿಸಿ ಆಧಾರ ಕೊಟ್ಟು ನೀವೇ ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸಿ ಆಶ್ವಾಸ ಬಲಪಡಿಸಬೇಕಂತ ಹೇಳಿ ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.